ನಮಸ್ಕಾರ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಿರೋ ಎಲ್ಲರಿಗೂ ಇವತ್ತಿನ ನಮ್ಮ ಈ ವಿಶೇಷ ವಿಶ್ಲೇಷಣೆಗೆ ಆತ್ಮೀಯ ಸ್ವಾಗತ. ಪರೀಕ್ಷೆಯ ದೃಷ್ಟಿಯಿಂದ ಇವತ್ತು ನಡೆದ ಪ್ರಮುಖ ವಿದ್ಯಮಾನಗಳನ್ನ ಒಂದೊಂದಾಗಿ ಆಳವಾಗಿ ಚರ್ಚೆ ಮಾಡೋಣ ಬನ್ನಿ. ಸರಿ, ಇವತ್ತು ನಾವು ಒಟ್ಟು 5 ಪ್ರಮುಖ ಕ್ಷೇತ್ರಗಳ ಬಗ್ಗೆ ಮಾತಾಡಲಿದ್ದೇವೆ. ಪ್ರತಿಯೊಂದು ವಿಷಯವೂ ನಿಮ್ಮ ಪರೀಕ್ಷಾ ಸಿದ್ಧತೆಗೆ ತುಂಬಾನೇ ಮುಖ್ಯ. ಹಾಗಿದ್ರೆ ತಡ ಮಾಡದೆ ಇವತ್ತಿನ ಚರ್ಚೆಯನ್ನ ಶುರು ಮಾಡೋಣ. ಮೊಟ್ಟಮೊದಲಿಗೆ ನಮ್ಮ ದೇಶದ ಆರ್ಥಿಕತೆಯ ನಾಡಿಮಿಡಿತ ಹೇಗಿದೆ ಅಂತ ನೋಡೋಣ. ಇತ್ತೀಚೆಗೆ ಬಂದಿರೋ ಹೊಸ ಪಾಲಿಸಿಗಳು ಮತ್ತು ಬೆಳವಣಿಗೆಗಳು ನಮ್ಮ ದೇಶದ ಭವಿಷ್ಯವನ್ನ ಹೇಗೆ ರೂಪಿಸ್ತಾ ಇದೆ ಅನ್ನೋದನ್ನ ಗಮನಿಸೋಣ. ಭಾರತದ ಸ್ಟಾರ್ಟ್ಅಪ್ ಜಗತ್ತಿಗೆ ಇದೊಂದು ದೊಡ್ಡ ಸುದ್ದಿ ಅಂತಾನೆ ಹೇಳಬಹುದು. HSBC ಬ್ಯಾಂಕ್ ಬರೋಬ್ಬರಿ $1 ಬಿಲಿಯನ್ ಹೂಡಿಕೆ ಮಾಡಕ್ಕೆ ಮುಂದೆ ಬಂದಿದೆ. ಇದರಿಂದ ನಮ್ಮ ದೇಶದ ನವೋದ್ಯಮಗಳಿಗೆ ಹೊಸ ರೆಕ್ಕೆಗಳು ಬಂದಂತಾಗಿದೆ. ಇಲ್ಲಿ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯ ಇದೆ. ಅದು ನಾನ್ ಡೈಲ್ಯೂಟಿವ್ ಸಾಲ. ಅಂದ್ರೆ ಏನು ಗೊತ್ತಾ? ಸಿಂಪಲ್ ಆಗಿ ಹೇಳೋದಾದ್ರೆ, ಬಿಸ್ನೆಸ್ ಮಾಡೋರು ತಮ್ಮ ಕಂಪನಿಯ ಮಾಲೀಕತ್ವವನ್ನಾಗ್ಲಿ ಷೇರ್ಗಳನ್ನಾಗ್ಲಿ ಯಾರಿಗೂ ಬಿಟ್ಟುಕೊಡದೆ ಹಣವನ್ನು ಸಾಲವಾಗಿ ಪಡೆಯಬಹುದು. ಇದು ನಿಜಕ್ಕೂ ಅವರ ಕನಸುಗಳನ್ನ ನನಸು ಮಾಡ್ಕೊಳ್ಳಕ್ಕೆ ಸಿಕ್ಕಿರೋ ಒಂದು ಅದ್ಭುತ ಅವಕಾಶ. ಅಷ್ಟೇ ಅಲ್ಲ, ಭಾರತವನ್ನ $1 ಟ್ರಿಲಿಯನ್ ಸ್ಟಾರ್ಟ್ಅಪ್ ಆರ್ಥಿಕತೆಯನ್ನಾಗಿ ಮಾಡೋ ಗುರಿಗೂ ಇದು ನೇರವಾಗಿ ಸಹಾಯ ಮಾಡುತ್ತೆ. ಇದೊಂದು ಬಹಳ ದೊಡ್ಡ ಆಡಳಿತಾತ್ಮಕ ಸುಧಾರಣೆ. ಮೊದಲೆಲ್ಲ ಏನಾಗ್ತಿತ್ತು ಅಂದ್ರೆ, ಸರ್ಕಾರಿ ಬ್ಯಾಂಕ್ಗಳ ದೊಡ್ಡ ದೊಡ್ಡ ಹುದ್ದೆಗಳು ಆ ಬ್ಯಾಂಕಿನ ಒಳಗಿರೋ ಅಧಿಕಾರಿಗಳಿಗೆ ಮಾತ್ರ ಸಿಕ್ತಿತ್ತು. ಆದ್ರೆ ಈಗ ಆ ನಿಯಮ ಬದಲಾಗಿದೆ. ಖಾಸಗಿ ವಲಯದಲ್ಲಿರೋ ಪ್ರತಿಭೆ ಮತ್ತು ಅನುಭವವನ್ನ ಸದುಪಯೋಗ ಪಡಿಸ್ಕೊಳ್ಳೋಕೆ ಸರ್ಕಾರ ಮುಂದಾಗಿದೆ. ಹಾಗಾಗಿ SBIನ ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತು ಬೇರೆ ಸರ್ಕಾರಿ ಬ್ಯಾಂಕ್ಗಳ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಹುದ್ದೆಗಳಿಗೂ ಖಾಸಗಿ ವಲಯದ ಪ್ರೊಫೆಷನಲ್ಸ್ಗಳನ್ನ ನೇಮಕ ಮಾಡ್ಕೊಳ್ಳೋಕೆ ಅವಕಾಶ ಕೊಟ್ಟಿದೆ. UMI ಅಂದ್ರೆ ಯೂನಿಫೈಡ್ ಮಾರ್ಕೆಟ್ಸ್ ಇಂಟರ್ಫೇಸ್. ಇದೊಂದು ಕ್ರಾಂತಿಕಾರಿ ವೇದಿಕೆ ಅಂತ ಹೇಳಬಹುದು. ಇದನ್ನ ಹೀಗೆ ಯೋಚನೆ ಮಾಡಿ. ನಿಮ್ಮ ಯಾವುದೇ ಆಸ್ತಿಯನ್ನ ಚಿಕ್ಕ ಚಿಕ್ಕ ಡಿಜಿಟಲ್ ಟೋಕನ್ಗಳಾಗಿ ಬದಲಾಯಿಸಿ ಅದನ್ನ RBIನ ಡಿಜಿಟಲ್ ರೂಪಾಯಿ ಮೂಲಕ ತುಂಬಾನೇ ಸುಲಭವಾಗಿ ಮತ್ತು ಸೇಫ್ ಆಗಿ ಮಾರಾಟ ಮಾಡಬಹುದು. ಖಂಡಿತವಾಗಿಯೂ ಇದು ಹಣಕಾಸು ಮಾರುಕಟ್ಟೆಯಲ್ಲಿ ಪಾರದರ್ಶಕತೆ ಮತ್ತು ವೇಗವನ್ನ ಹೆಚ್ಚಿಸಲಿದೆ. ಸರಿ, ಆರ್ಥಿಕತೆಯಿಂದ ಈಗ ನಾವು ತಂತ್ರಜ್ಞಾನದ ಅದ್ಭುತ ಲೋಕಕ್ಕೆ ಹೋಗೋಣ. ಸಮುದ್ರದ ಆಳದಿಂದ ಹಿಡಿದು ಸೆಮಿಕಂಡಕ್ಟರ್ಗಳವರೆಗೂ ಭಾರತದ ತಾಂತ್ರಿಕ ಪ್ರಗತಿ ಎಲ್ಲೆಲ್ಲಿಗೆ ತಲುಪಿದೆ ಅಂತ ನೋಡೋಣ ಬನ್ನಿ. ಇದು ಕೇವಲ ಒಂದು ಸಂದರ್ಶನ ಅಷ್ಟೇ ಅಲ್ಲ, ಇದೊಂದು ಇಡೀ ಜಗತ್ತಿಗೆ ಕೊಟ್ಟ ಸಂದೇಶ. ಪಲಾವ್ ದೇಶದ ಅಧ್ಯಕ್ಷರು ಸಮುದ್ರದ ಒಳಗಿನಿಂದ ಮಾತಾಡೋ ಮೂಲಕ ಹವಾಮಾನ ಬದಲಾವಣೆ ಅನ್ನೋದು ಸಣ್ಣ ಸಣ್ಣ ದ್ವೀಪ ರಾಷ್ಟ್ರಗಳ ಅಸ್ತಿತ್ವಕ್ಕೆ ಎಂತಹ ದೊಡ್ಡ ಕುತ್ತು ತರ್ತಿದೆ ಅನ್ನೋದನ್ನ ಜಗತ್ತಿನ ಗಮನಕ್ಕೆ ತಂದಿದ್ದಾರೆ. ಈ ಐತಿಹಾಸಿಕ ಸಂದರ್ಶನದ ಹಿಂದಿನ ಹೀರೋ ಯಾರು ಗೊತ್ತಾ? ಅದುವೇ ಲೈಫೈ ತಂತ್ರಜ್ಞಾನ. ನಾವು ಬಳಸೋ ವೈಫೈ ರೇಡಿಯೋ ತರಂಗಗಳನ್ನ ಬಳಸುತ್ತೆ, ಆದ್ರೆ ಈ ಲೈಫೈ ಬೆಳಕಿನ ಕಿರಣಗಳನ್ನೇ ಬಳಸಿ ಡೇಟಾ ಟ್ರಾನ್ಸ್ಫರ್ ಮಾಡುತ್ತೆ. ಎಷ್ಟು ಇಂಟ್ರೆಸ್ಟಿಂಗ್ ಅಲ್ವಾ? ಇದರಿಂದ ನಾನೇ ಸಮುದ್ರದಂತಹ ಕಷ್ಟಕರ ಪರಿಸ್ಥಿತಿಯಲ್ಲೂ ಕ್ಲಿಯರ್ ಆಗಿ ಮಾತಾಡಕ್ಕೆ ಸಾಧ್ಯವಾಗಿದ್ದು. ಹೈದರಾಬಾದ್ನಲ್ಲಿ ಶುರುವಾಗಿರೋ ಭಾರತದ ಮೊದಲ ಸೆಮಿಕಂಡಕ್ಟರ್ ಮ್ಯೂಸಿಯಂ ಮೇಕ್ ಇನ್ ಇಂಡಿಯಾ ಕನಸಿಗೆ ಹೊಸ ಶಕ್ತಿ ತುಂಬಿದೆ. ಇಲ್ಲಿ ನಮ್ಮ ದೇಶದಲ್ಲೇ ತಯಾರಾದ ಮೊದಲ ಸ್ವದೇಶಿ AI ಚಿಪ್, ಹಾಗೆಯೇ ಮತ್ತೆ ಮತ್ತೆ ಬಳಸಬಹುದಾದ ರಾಕೆಟ್ ಎಂಜಿನ್ ಅಂತಹ ಅದ್ಭುತ ಆವಿಷ್ಕಾರಗಳನ್ನ ನೋಡಬಹುದು. ತಂತ್ರಜ್ಞಾನದ ನಂತರ ಈಗ ನಮ್ಮ ಸಮಾಜ ಮತ್ತು ಆಡಳಿತದ ಕಡೆಗೆ ಗಮನ ಹರಿಸೋಣ. ಸಾಕ್ಷರತೆಯಿಂದ ಹಿಡಿದು ಎಲ್ಲರನ್ನೂ ಒಳಗೊಂಡ ಅಭಿವೃದ್ಧಿಯವರೆಗೆ ಕೆಲವು ಪ್ರಮುಖ ಬೆಳವಣಿಗೆಗಳನ್ನ ನೋಡೋಣ. ಈ ಚಾರ್ಟ್ ಒಂದು ಸ್ಫೂರ್ತಿದಾಯಕ ಕಥೆಯನ್ನ ಹೇಳ್ತಿದೆ. ಸಿದ್ಧಿ ಸಮುದಾಯದವರು 72% ಸಾಕ್ಷರತೆಯನ್ನ ಸಾಧಿಸಿ ನಮ್ಮ ದೇಶದ ಸರಾಸರಿಗೆ ತುಂಬಾನೇ ಹತ್ರ ಬಂದಿದ್ದಾರೆ. ಇದು ಶಿಕ್ಷಣದ ಶಕ್ತಿ ಮತ್ತು ಆ ಸಮುದಾಯದ ಪ್ರಯತ್ನಕ್ಕೆ ಹಿಡಿದ ಕೈಗನ್ನಡಿ. ಪರೀಕ್ಷೆಯ ದೃಷ್ಟಿಯಿಂದ ಸಿದ್ಧಿ ಸಮುದಾಯದ ಬಗ್ಗೆ ತಿಳಿದುಕೊಳ್ಳೋದು ತುಂಬಾನೇ ಮುಖ್ಯ. ಇವರು ಮೂಲತಃ ಆಫ್ರಿಕಾದಿಂದ ಬಂದವರು. ಭಾರತದಲ್ಲಿ ಇವರನ್ನ PVTG ಅಂದರೆ ವಿಶೇಷವಾಗಿ ದುರ್ಬಲ ಬುಡಕಟ್ಟು ಗುಂಪು ಅಂತ ಗುರ್ತಿಸಲಾಗಿದೆ. ಈ PVTG ಅನ್ನೋ ಪದವನ್ನ ನೆನ್ಪಿಟ್ಕೊಳ್ಳಿ, ಇದರ ಬಗ್ಗೆ ಪ್ರಶ್ನೆಗಳು ಬರುವ ಸಾಧ್ಯತೆ ಇರುತ್ತೆ. ಈ ಸ್ಥಾನಮಾನದಿಂದ ಅವರಿಗೆ ಸರ್ಕಾರದ ವಿಶೇಷ ರಕ್ಷಣೆ ಮತ್ತು ಬೆಂಬಲ ಸಿಗುತ್ತೆ. ಇದೊಂದು ಬಹಳ ಮುಖ್ಯವಾದ ಪ್ರಶ್ನೆ. ಟೆಕ್ನಾಲಜಿ ಬಳಸಿ ಎಲ್ಲರಿಗೂ ಸುಲಭವಾಗಿ ತಲುಪುವಂಥ ಒಂದು ಭಾರತವನ್ನ ಕಟ್ಟೋದು ಹೇಗೆ? ಬನ್ನಿ ಮುಂದಿನ ಸ್ಲೈಡ್ನಲ್ಲಿ ಇದಕ್ಕೊಂದು ಅತ್ಯುತ್ತಮ ಉದಾಹರಣೆ ನೋಡೋಣ. ಸುಗಮ್ಯ ಭಾರತ ಆಪ್. ಇದು ಕೇವಲ ಒಂದು ಅಪ್ಲಿಕೇಶನ್ ಅಲ್ಲ, ಇದೊಂದು ಜನಶಕ್ತಿಯ ಸಾಧನ. ವಿಕಲಚೇತನರು ಮತ್ತು ಹಿರಿಯ ನಾಗರಿಕರು ಯಾವುದೇ ಸಾರ್ವಜನಿಕ ಸ್ಥಳಕ್ಕೆ ಹೋಗುವ ಮುನ್ನ ಅಲ್ಲಿ ವೀಲ್ಚೇರ್ ಹೋಗೋಕೆ ಜಾಗ ಇದೆಯಾ, ರ್ಯಾಂಪ್ ಇದೆಯಾ ಅನ್ನೋ ಮಾಹಿತಿಯನ್ನ ಪಡೆಯಬಹುದು. ಒಂದು ವೇಳೆ ಸೌಲಭ್ಯ ಇಲ್ಲದಿದ್ರೆ ಆಪ್ ಮೂಲಕವೇ ದೂರು ದಾಖಲಿಸಬಹುದು. ಅಂದ್ರೆ ನಾಗರಿಕರೇ ಆಡಳಿತದ ಒಂದು ಭಾಗವಾಗ್ತಾರೆ.
ದೇಶದ ಒಳಗಿನ ವಿಚಾರಗಳ ನಂತರ ಈಗ ನಮ್ಮ ಗಮನವನ್ನ ದೇಶದ ರಕ್ಷಣೆ ಮತ್ತು ಪರಿಸರದ ಸಂರಕ್ಷಣೆಯ ಕಡೆಗೆ ಹರಿಸೋಣ. ಜಾಗತಿಕ ಸಹಕಾರ ಮತ್ತು ನಮ್ಮ ಮುಂದಿರೋ ಸವಾಲುಗಳನ್ನ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಈ ಕೋಷ್ಟಕದಲ್ಲಿ ಆಸ್ಟ್ರಾಹಿಂದ್ 2025ರ ಪ್ರಮುಖ ವಿವರಗಳನ್ನ ನೋಡಬಹುದು. ಇದು ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ನಡೆಯೋ ಒಂದು ಜಂಟಿ ಮಿಲಿಟರಿ ಸಮರಾಭ್ಯಾಸ. ಇದರಿಂದ ಎರಡು ದೇಶಗಳ ನಡುವಿನ ರಕ್ಷಣಾ ಸಹಕಾರ ಇನ್ನಷ್ಟು ಬಲಗೊಳ್ಳುತ್ತೆ. IUCN ವರದಿ ಒಂದು ಎಚ್ಚರಿಕೆಯ ಘಂಟೆಯನ್ನ ಬಾರಿಸಿದೆ. ನಮ್ಮ ನೈಸರ್ಗಿಕ ವಿಶ್ವ ಪರಂಪರೆಯ ತಾಣಗಳಿಗೆ ಅತೀ ದೊಡ್ಡ ಶತ್ರು ಯಾವುದು ಗೊತ್ತಾ? ಅದುವೇ ಹವಾಮಾನ ಬದಲಾವಣೆ. ಬರೋಬ್ಬರಿ 43%, ಅಂದ್ರೆ ಅರ್ಧದಷ್ಟು ಅಪಾಯ ಬರೀ ಇದರಿಂದಲೇ ಇದೆ. ಪರೀಕ್ಷೆಗಳಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ಬಂದಾಗ ಈ ಅಂಶವನ್ನ ಖಂಡಿತವಾಗಿ ಉಲ್ಲೇಖಿಸಿ. ಈ ದಿನದ ಮಹತ್ವ ಏನು ಅಂದ್ರೆ, ಅನಾಹುತ ಆದ್ಮೇಲೆ ಓಡಾಡೋದಕ್ಕಿಂತ ಅನಾಹುತ ಆಗೋ ಮುಂಚೆನೇ ಸಿದ್ಧವಾಗಿರೋದು ಉತ್ತಮ ಅನ್ನೋದು. ಅಂದ್ರೆ ವಿಪತ್ತು ಬರೋದನ್ನ ತಡೆಯೋಕೆ ಮತ್ತು ಅದರ ಪರಿಣಾಮಗಳನ್ನ ಕಡಿಮೆ ಮಾಡೋಕೆ ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ ಹೆಚ್ಚು ಒತ್ತು ಕೊಡ್ಲಾಗುತ್ತೆ. ನಮ್ಮ ಇವತ್ತಿನ ಚರ್ಚೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಇಲ್ಲಿ ನಾವು ಕೆಲವು ಪ್ರಮುಖ ಸರ್ಕಾರಿ ಯೋಜನೆಗಳು ಮತ್ತು ಪ್ರಶಸ್ತಿಗಳ ಬಗ್ಗೆ ನೋಡೋಣ. ಪ್ರಿಲಿಮ್ಸ್ ಪರೀಕ್ಷೆಯಲ್ಲಿ ಒಳ್ಳೆ ಅಂಕಗಳನ್ನ ಗಳಿಸೋಕೆ ಈ ವಿಭಾಗ ತುಂಬಾನೇ ಸಹಾಯ ಮಾಡುತ್ತೆ. 24,000 ಕೋಟಿ ರೂಪಾಯಿ ಇದೊಂದು ಬೃಹತ್ ಮೊತ್ತ. ಇದನ್ನ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆಗೆ ಸರ್ಕಾರ ಮೀಸಲಿಟ್ಟಿದೆ. ಈ ಯೋಜನೆಯ ಮುಖ್ಯ ಗುರಿ ನಮ್ಮ ದೇಶದ ಕೃಷಿ ಕ್ಷೇತ್ರಕ್ಕೆ ಹೊಸ ಶಕ್ತಿ ತುಂಬೋದು. ಸೃಜನಾತ್ಮಕ ವಿನಾಶ ಇದು ಅರ್ಥಶಾಸ್ತ್ರದ ಒಂದು ಪ್ರಮುಖ ಕಾನ್ಸೆಪ್ಟ್. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಉದಾಹರಣೆ ಕೊಡ್ತೀನಿ. ಸ್ಮಾರ್ಟ್ಫೋನ್ಗಳು ಬಂದಮೇಲೆ ಫಿಲ್ಮ್ ರೋಲ್ ಕ್ಯಾಮ್ರಾಗಳ ಉದ್ಯಮ ಏನಾಯ್ತು? ಸಂಪೂರ್ಣವಾಗಿ ಮಾಯವಾಯ್ತು ಅಲ್ವಾ? ಇದೇ ಸೃಜನಾತ್ಮಕ ವಿನಾಶ. ಈ ಅದ್ಭುತ ಸಿದ್ಧಾಂತವನ್ನ ನೀಡಿದ್ದಕ್ಕಾಗಿ ಜೋಯಲ್ ಮೊಕೆರ್, ಫಿಲಿಪ್ ಅಗ್ಯಾನ್ ಮತ್ತು ಪೀಟರ್ ಹ್ಯಾವಿಟ್ಗೆ ಈ ಬಾರಿಯ ನೊಬೆಲ್ ಪ್ರಶಸ್ತಿ ಸಿಕ್ಕಿದೆ. ಕೊನೆಯದಾಗಿ ಇನ್ನು ಕೆಲವು ಪ್ರಮುಖ ಪ್ರಶಸ್ತಿಗಳನ್ನ ಬೇಗ ನೋಡ್ಬಿಡೋಣ. ನಮ್ಮ ಕಾಡುಗಳನ್ನ ಮತ್ತು ವನ್ಯಜೀವಿಗಳನ್ನ ಕಾಪಾಡೋ ಅರಣ್ಯ ರಕ್ಷಕರಿಗೆ ಅಂತಾರಾಷ್ಟ್ರೀಯ ರೇಂಜರ್ ಪ್ರಶಸ್ತಿ ಸಿಕ್ಕಿದೆ. ಹಾಗೆ 70ನೇ ಫಿಲ್ಮ್ಫೇರ್ ಪ್ರಶಸ್ತಿಗಳಲ್ಲಿ ಲಾಪತಾ ಲೇಡೀಸ್ ಚಿತ್ರಕ್ಕೆ ಸಿಕ್ಕಿರೋ ಗೌರವವನ್ನ ಗಮನಿಸಿ. ಎಲ್ಲಾ ಸಣ್ಣ ವಿವರಗಳು ಕೂಡ ಪರೀಕ್ಷೆಗೆ ಉಪಯುಕ್ತವಾಗಬಹುದು. ಇವತ್ತಿನ ನಮ್ಮ ಚರ್ಚೆಯ ಕೊನೆಯಲ್ಲಿ ಈ ಒಂದು ಪ್ರಶ್ನೆ ನಿಮ್ಮ ಯೋಚನೆಗೆ. ಇಂದು ನಾವು ಚರ್ಚೆ ಮಾಡಿದ ಎಲ್ಲಾ ವಿಷಯಗಳಲ್ಲಿ ನಮ್ಮ ಭಾರತದ ದೀರ್ಘಕಾಲೀನ ಭವಿಷ್ಯಕ್ಕೆ ಯಾವುದು ಅತಿ ದೊಡ್ಡ ಅವಕಾಶವನ್ನ ನೀಡುತ್ತೆ ಅಂತ ಅನ್ನಿಸುತ್ತೆ? ಇದ್ರ ಬಗ್ಗೆ ಯೋಚನೆ ಮಾಡಿ, ವಿಶ್ಲೇಷಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಹೊಸ ವಿಷಯಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.